2 ನೈಟಿ ಹೊಲಿಯಕ್ಕೆ ಬಂದಿತ್ತು. 4-5 ದಿವಸದಿಂದ ಮೈಗೆ ಹುಷಾರಿಲ್ಲದೆ ಇದ್ದಿದ್ದ ಕಾರಣ ಇವತ್ತು ಸ್ವಲ್ಪ ಆರಾಮಿದ್ದಿದ್ದ ಕಾರಣ ಹೊಲಿಯಕ್ಕೆ ಕೂತ್ಕೊಂಡೆ. ಆದರೆ ಮಧ್ಯದಲ್ಲೇ ಮಿಷಿನ್ ಕೈ ಕೊಡ್ತು. ಮತ್ತು ಮಿಷಿನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆ ಎಲ್ಲ ಹೊಲಿದು ಮುಗಿಸ್ದೆ. ನಮ್ಮ ಮನೆ ಹಿಂದ್ಗಡೆ ಸ್ವಲ್ಪ ಕೊತ್ತಂಬರಿ ಮತ್ತು ಪಾಲಕು ಹಾಗೆ ಸಾಸಿವೆ ಸೊಪ್ಪಿನ ಗಿಡ ಹಾಕಿದ್ವಿ. ಮುದ್ದೆ ಮಾಡಿದ್ವು ಅಮ್ಮ. ಹಾಗಾಗಿ ಅದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ಅಂಥೇಳಿ ಚಟ್ನಿ ಮಾಡೋಣ ಅಂದ್ಕೊಂಡೆ. ಎಲ್ಲ ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನೇನು ಮಾಡಬೇಕು ಅಂತ ಅಡುಗೆ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ದಪ್ಪ ಅಂತ ಸೌಂಡು. ಏನು ಅಂತ ನೋಡಿದರೆ ಇಲಿರಾಯ. ಈ ಇಲಿರಾಯನ ಕಡೆಯಿಂದ ನಾನು 3-4 ಅವರ್ ಮನೆಯಿಂದ ಆಚೆ ಕೂತಿದ್ದಾಯಿತು ಎದ್ರುಕೊಂಡು. ನನ್ನಷ್ಟು ಎದ್ರೋರು ಯಾರೂ ಇಲ್ಲ. ಆಮೇಲೆ ಅಮ್ಮ ಬಂದಮೇಲೆ ಅದನ್ನು ತೊಗೊಂಡೋಗಿ ಆಚೆ ಬಿಟ್ಟರು. ಆಮೇಲೆ ನಾವು ಅಡುಗೆ ಮನೆಗೆ ಎಂಟ್ರಿ ಕೊಟ್ಟು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ಎಣ್ಣೆಗೆ ಜೀರಿಗೆ, ಹಸಿರು ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ, ಮತ್ತು ಇದು ಬೆಳ್ಳುಳ್ಳಿಗೆ ಎಲೆ ಹುಲ್ಲು ಅಂತ ತಿಳ್ಕೊಬೇಡಿ, ತೊಳೆದಿಟ್ಟಿರೋ ಅಂತಹ ಎಲ್ಲ ಸೊಪ್ಪನ್ನು ಹಾಕಿ ನೀರು ಹೋಗೋವರೆಗೆ ಬಾಡಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ತಣ್ಣಗೆ ಹಾಕಕ್ಕೆ ಬಿಡಬೇಕು. ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದು ಸಣ್ಣ ಗಾತ್ರದ ನಿಂಬೆಹಣ್ಣು ಹಿಂಡಿ ರುಬ್ಬಿ ಮತ್ತು ಅದಕ್ಕೆ ಎಣ್ಣೆಯಲ್ಲಿ ಜೀರಿಗೆ ಮತ್ತು ಒಣಗಿದ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಿದರೆ ರುಚಿಯಾದ ಸಾಸಿವೆ ಸೊಪ್ಪಿನ ಚಟ್ನಿ ರೆಡಿ. ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ನು. ನಾನಂತೂ ಹೊಟ್ಟೆ ತುಂಬ ತಿಂದೆ.